ನಮ್ಮ ಆಲೋಚನೆಗಳಿಗೆ ನಮ್ಮ ಇಡೀ ಜೀವನವನ್ನೇ ಬದಲಾಯಿಸೋ ಶಕ್ತಿ ಇದೆಯಾ? ಹೌದು, ಅಂತ ಒಂದು ಪುಸ್ತಕ ಹೇಳುತ್ತೆ. ಆ ಪುಸ್ತಕದ ಪ್ರಕಾರ ನಮ್ಮ ಯೋಚನೆಗಳೇ ನಮ್ಮ ರಿಯಾಲಿಟಿಯನ್ನ ರೂಪಿಸ್ತವೆ. ಹಾಗಾದ್ರೆ ಬನ್ನಿ, ಈ ಅದ್ಭುತ ಶಕ್ತಿಯ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ. ನೋಡಿ, ಈ ಪುಸ್ತಕದ ಮೂಲ ಆಶಯವೇ ಈ ಒಂದು ಸಾಲು: ವಿಚಾರ ವಿಧಿಯ ಶಿಲ್ಪಿ. ಅಂದ್ರೆ ನಮ್ಮ ಆಲೋಚನೆಗಳೇ ನಮ್ಮ ಹಣೆಬರಹವನ್ನು ಕೆತ್ತೋ ಶಿಲ್ಪಿಗಳು ಅಂತ. ಎಂಥ ಅದ್ಭುತವಾದ ಮಾತು ಅಲ್ವಾ? ಈ ಆಳವಾದ ಯೋಚನೆ ಬಂದಿದ್ದು 1996ರಲ್ಲಿ ಪ್ರಕಟವಾದ ಸ್ವಾಮಿ ಶಿವಾನಂದರ ಥಾಟ್ ಪವರ್ ಅಂದ್ರೆ ವಿಚಾರ ಶಕ್ತಿ ಅನ್ನೋ ಪುಸ್ತಕದಿಂದ. ಇವತ್ತು ನಾವು ಈ ಪುಸ್ತಕದಲ್ಲಿರೋ ತತ್ವಗಳನ್ನೇ ಒಂದೊಂದಾಗಿ ಬಿಡಿಸಿ ನೋಡೋಣ. ಹಾಗಾದ್ರೆ ಈ ವಿಧಿಯ ಶಿಲ್ಪಿ ಅನ್ನೋ ಮಾತಿನ ಅರ್ಥವಾದ್ರೂ ಏನು? ಇದರ ಅರ್ಥ ತುಂಬಾನೇ ಸರಳ. ನಮ್ಮ ಜೀವನದ ಆರ್ಕಿಟೆಕ್ಟ್ಗಳು ನಾವೇ, ನಮ್ಮ ಯೋಚನೆಗಳ ಮೂಲಕ. ನಮ್ಮ ಆಲೋಚನೆಗಳೇ ನಮ್ಮ ಬದುಕನ್ನು ಕಟ್ಟೋ ಟೂಲ್ಸ್ ಇದ್ದ ಹಾಗೆ. ಓಕೆ, ಈ ಕಟ್ಟೋ ಕೆಲಸವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಅದರ ಬ್ಲೂ ಪ್ರಿಂಟ್ ಅಂದ್ರೆ ವಿಚಾರಗಳು ಅಥವಾ ಆಲೋಚನೆಗಳು ಅಂದ್ರೆ ಏನು ಅಂತ ತಿಳ್ಕೋಬೇಕು. ಸೊ ಈ ಪುಸ್ತಕದ ಪ್ರಕಾರ ಥಾಟ್ಸ್ ಅಂದ್ರೆ ಏನು? ಸಾಮಾನ್ಯವಾಗಿ ನಾವು ಯೋಚನೆಗಳು ಅಂದ್ರೆ ತಲೆಯಲ್ಲೇ ಬಂದೋಗೋ ಸಣ್ಣ ಸಣ್ಣ ಐಡಿಯಾಗಳು ಅನ್ಕೋತೀವಿ. ಆದರೆ ಈ ಪುಸ್ತಕ ಹೇಳೋ ಪ್ರಕಾರ ವಿಚಾರಗಳು ಅಷ್ಟೇ ಅಲ್ಲ, ಅದಕ್ಕೂ ಮೀರಿದ್ದು. ಈಗ ನೋಡಿ, ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಈ ಪುಸ್ತಕದ ಪ್ರಕಾರ ಆಲೋಚನೆಗಳು ಬರೀ ಅಮೂರ್ತ ಅಲ್ಲ, ಅವುಗಳಿಗೆ ಫಿಸಿಕಲ್ ಪ್ರಾಪರ್ಟೀಸ್ ಇವೆ ಅಂತಾರೆ. ಅವು ಜೀವ ಇರೋ ವಸ್ತುಗಳು, ಅವುಗಳಿಗೆ ತೂಕ, ಆಕಾರ, ಗಾತ್ರ, ಬಣ್ಣ ಎಲ್ಲವೂ ಇದೆ. ಅಷ್ಟೇ ಅಲ್ಲ, ಅವು ಬೆಳಕಿಗಿಂತ ವೇಗವಾಗಿ ಚಲಿಸ್ತವೆ ಮತ್ತು ಈ ಬಾಹ್ಯಾಕಾಶದ ಈಥರ್ನಲ್ಲಿ ರೆಕಾರ್ಡ್ ಆಗ್ತವೆ. ಅಂದ್ರೆ ನಾವು ಯೋಚನೆ ಮಾಡೋ ಪ್ರತಿಯೊಂದು ಈ ಬ್ರಹ್ಮಾಂಡದ ಒಂದು ಕಾಸ್ಮಿಕ್ ಹಾರ್ಡ್ ಡ್ರೈವ್ನಲ್ಲಿ ಸೇವ್ ಆಗೋ ಹಾಗೆ. ಈ ಐಡಿಯಾನ ಇನ್ನೂ ಒಂದು ಹೆಜ್ಜೆ ಮುಂದೆ ತಗೊಂಡು ಹೋಗಿ ವಿಚಾರ ತರಂಗ ಅಥವಾ ಥಾಟ್ ವೇವ್ಸ್ ಬಗ್ಗೆ ಹೇಳಲಾಗುತ್ತೆ. ಇದು ಹೇಗಂದ್ರೆ ನಾವು ವೈರ್ಲೆಸ್ ಮೆಸೇಜ್ ಕಳಿಸಿದ ಹಾಗೆ. ನಮ್ಮ ಯೋಚನೆಗಳು ಒಂದು ಯೂನಿವರ್ಸಲ್ ಮೈಂಡ್ ಸಬ್ಸ್ಟೆನ್ಸ್ ಮೂಲಕ ವೈಬ್ರೇಷನ್ಸ್ ಆಗಿ ಟ್ರಾವೆಲ್ ಮಾಡಿ ಬೇರೆಯವರ ಮನಸ್ಸಿನ ಮೇಲೂ ಪ್ರಭಾವ ಬೀರುತ್ತವೆ ಅಂತೆ. ಸರಿ, ಆಲೋಚನೆಗಳು ಅಂದ್ರೇನು ಅಂತ ಗೊತ್ತಾಯ್ತು. ಈಗ ಅವು ಹೇಗೆ ಕೆಲಸ ಮಾಡುತ್ತಿವೆ ಅಂತ ನೋಡೋಣ. ಇದಕ್ಕೆ ಕೆಲವು ನಿಯಮಗಳಿವೆ. ಆ ನಿಯಮಗಳು ಯಾವುವು ಅಂತ ತಿಳ್ಕೊಳ್ಳೋಣ. ಇದರಲ್ಲಿ 2 ಮುಖ್ಯವಾದ ತತ್ವಗಳಿವೆ. ಮೊದಲನೇದು ಲೈಕ್ ಅಟ್ರಾಕ್ಟ್ಸ್ ಲೈಕ್ ಅಂತಾರಲ್ಲ, ಹಾಗೆ. ಅಂದ್ರೆ ಒಂದೇ ಥರ ಯೋಚನೆ ಮಾಡೋರು ಸಹಜವಾಗಿಯೇ ಒಬ್ರಿಗೊಬ್ರು ಹತ್ರ ಆಗ್ತಾರೆ. ಎರಡನೇದು ಬೂಮರ್ಯಾಂಗ್ ಎಫೆಕ್ಟ್. ನಾವು ಎಸೆದ ಬೂಮರ್ಯಾಂಗ್ ಹೇಗೆ ವಾಪಸ್ ಬರುತ್ತೋ ಹಾಗೆ ನಮ್ಮ ಮನಸ್ಸಿನಿಂದ ಹೊರಟ ಪ್ರತಿಯೊಂದು ಆಲೋಚನೆಯೋ ಕೊನೆಗೆ ನಮ್ಮ ಹತ್ರವೇ ವಾಪಸ್ ಬರುತ್ತೆ ಅಂತ. ಆ ಬೂಮರ್ಯಾಂಗ್ ಎಫೆಕ್ಟ್ ಇದೆಯಲ್ಲ, ಅದು ಅದೆಷ್ಟು ಗಂಭೀರ ಅನ್ನೋದನ್ನ ಈ ಮಾತು ಚೆನ್ನಾಗಿ ಹೇಳುತ್ತೆ. ಒಂದು ಕೆಟ್ಟ ಆಲೋಚನೆ 3 ಪಟ್ಟು ಶಾಪಕ್ಕೆ ಕಾರಣವಾಗುತ್ತೆ. ಮೊದಲು, ಅದು ಯೋಚನೆ ಮಾಡದವರಿಗೆ ಹಾನಿ ಮಾಡುತ್ತೆ. ಎರಡನೇದಾಗಿ, ಯಾರ ಬಗ್ಗೆ ಆ ಯೋಚನೆ ಇರುತ್ತೋ ಅವರಿಗೆ ಹಾನಿ ಮಾಡುತ್ತೆ. ಕೊನೆಯದಾಗಿ, ಇಡೀ ಮಾನವ ಕುಲದ ಮಾನಸಿಕ ವಾತಾವರಣವನ್ನೇ ಹಾಳು ಮಾಡುತ್ತೆ. ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ ಅಲ್ವಾ? ಇನ್ನೊಂದು ಕುತೂಹಲಕಾರಿ ವಿಷಯ ಏನಂದ್ರೆ, ನಮ್ಮ ಯೋಚನೆಗಳು ನಮ್ಮ ಮುಖದ ಮೇಲಿನ ಗೆರೆಗಳನ್ನು, ನಮ್ಮ ಫಿಸಿಕಲ್ ಎಕ್ಸ್ಪ್ರೆಷನ್ಗಳನ್ನು ರೂಪಿಸ್ತವೆ ಅಂತ ಈ ಪುಸ್ತಕ ಹೇಳುತ್ತೆ. ಅಂದ್ರೆ ನಮ್ಮ ಮನಸ್ಸಿನೊಳಗಿನ ಭಾವನೆಗಳು ನಮ್ಮ ಮುಖದ ಮೇಲೂ ಕಾಣಿಸುತ್ತವೆ. ಸರಿ, ಇಷ್ಟೆಲ್ಲ ಶಕ್ತಿ ಇರೋ ಈ ಯೋಚನೆಗಳನ್ನ ಕಂಟ್ರೋಲ್ ಮಾಡೋದು ಹೇಗೆ? ಬರೀ ಥಿಯರಿ ಮಾತಾಡಿದ್ರೆ ಸಾಲ್ದರ್ವಾ? ಈಗ ಕೆಲವು ಪ್ರಾಕ್ಟಿಕಲ್ ಟೆಕ್ನಿಕ್ಸ್ ಬಗ್ಗೆ ನೋಡೋಣ. ಮನಸ್ಸಿಗೆ ಯಾವುದಾದ್ರೂ ಒಂದು ಕೆಟ್ಟ ಯೋಚನೆ ಬಂದ್ರೆ ಅದನ್ನ ಗೆಲ್ಲೋದು ಹೇಗೆ? ಇಲ್ಲೊಂದು ಸಿಂಪಲ್ ವಿಧಾನ ಇದೆ. ಮೊದಲು ಆ ನೆಗೆಟಿವ್ ಯೋಚನೆ ಬಂದಾಗ ಅದರ ಜೊತೆ ಜಗಳ ಆಡದೆ ಅದನ್ನ ಸುಮ್ಮನೆ ಗಮನಿಸಿ. ಆಮೇಲೆ ತಕ್ಷಣ ಅದರ ವಿರುದ್ಧವಾದ ಒಂದು ಪಾಸಿಟಿವ್ ಯೋಚನೆ, ಉದಾಹರಣೆಗೆ ಖುಷಿಯಾಗಿರೋದರ ಬಗ್ಗೆ ತುಂಬಾ ಸ್ಟ್ರಾಂಗ್ ಆಗಿ ಯೋಚನೆ ಮಾಡಿ. ಆ ಪಾಸಿಟಿವ್ ಗುಣ ನಮ್ಮಲ್ಲೇ ಇದೆ ಅಂತ ಫೀಲ್ ಮಾಡಿ. ಆಗ ನೋಡಿ, ಆ ನೆಗೆಟಿವ್ ಯೋಚನೆ ತಾನಾಗೇ ಮಾಯವಾಗುತ್ತೆ. ಈ ಟೆಕ್ನಿಕ್ಕಿಗೆ ಯೋಗದಲ್ಲಿ ಒಂದು ಹೆಸರು ಇದೆ. ಅದನ್ನ ಪ್ರತಿಪಕ್ಷ ಭಾವನಾ ಅಂತ ಕರೀತಾರೆ. ಅಂದ್ರೆ ನೆಗೆಟಿವ್ ಯೋಚನೆಗಳನ್ನ ಅದರ ಆಪೋಸಿಟ್ ಗುಣಗಳನ್ನ ಬೆಳೆಸೋದ್ರಿಂದ ಗೆಲ್ಲೋದು. ಸರಿ, ಈ ತತ್ವಗಳನ್ನೆಲ್ಲ ಪಾಲಿಸಿದ್ರೆ, ನಮ್ಮ ಯೋಚನಾ ಶಕ್ತಿ ಮೇಲೆ ಹಿಡಿತ ಸಾಧಿಸಿದ್ರೆ ಕೊನೆಗೆ ಏನಾಗುತ್ತೆ? ಈ ಕೊನೆಯ ಭಾಗದಲ್ಲಿ ಇದರಿಂದ ಸಿಗೋ ರಿಸಲ್ಟ್ಸ್ ಬಗ್ಗೆ ನೋಡ. ಈ ಪುಸ್ತಕದ ಪ್ರಕಾರ ನಮ್ಮ ಯೋಚನೆಗಳ ಮೇಲೆ ಹಿಡಿತ ಸಾಧಿಸಿದ್ರೆ ಆಗೋ ಲಾಭಗಳು ಅಷ್ಟಿಷ್ಟಲ್ಲ. ಆರೋಗ್ಯ ಚೆನ್ನಾಗಿರುತ್ತೆ, ಒಂದು ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ಬೆಳೆಯುತ್ತೆ, ನಮ್ಮ ಹಣೆ ಬರಹವನ್ನೇ ಬದಲಾಯಿಸಬಹುದು, ನಮ್ಮ ಸುತ್ತ ಪಾಸಿಟಿವ್ ವಾತಾವರಣ ಸೃಷ್ಟಿಯಾಗುತ್ತೆ, ಹಾಗೆ ಭಯ, ಚಿಂತೆ ಎರಡನ್ನೂ ಗೆಲ್ಲಬಹುದು. ಇಷ್ಟೆಲ್ಲ ಸಾಧ್ಯ ಅಂತ ಈ ಪುಸ್ತಕ ಹೇಳುತ್ತೆ. ಈ ಇಡೀ ಪ್ರಕ್ರಿಯೆಯನ್ನ ಒಂದೇ ಮಾತಿನಲ್ಲಿ ಹಿಡಿದಿಡೋ ಈ ಅದ್ಭುತವಾದ ಸಾಲನ್ನ ಕೇಳಿ. ಮನುಷ್ಯ ಒಂದು ವಿಚಾರವನ್ನ ಬಿತ್ತಿ ಒಂದು ಕೆಲಸವನ್ನ ಕೊಯ್ಲು ಮಾಡ್ತಾನೆ. ಆ ಕೆಲಸವನ್ನ ಬಿತ್ತಿ ಒಂದು ಅಭ್ಯಾಸವನ್ನ ಕೊಯ್ಲು ಮಾಡ್ತಾನೆ.
ಆ ಅಭ್ಯಾಸವನ್ನ ಬಿತ್ತಿ ಒಂದು ಗುಣವನ್ನ ಕೊಯ್ಲು ಮಾಡ್ತಾನೆ. ಕೊನೆಗೆ ಆ ಗುಣವನ್ನ ಬಿತ್ತಿ ತನ್ನ ಹಣೆಬರಹವನ್ನೇ ಕೊಯ್ಲು ಮಾಡ್ತಾನೆ. ಅಂದ್ರೆ ನೋಡಿ, ಎಲ್ಲವೂ ಶುರುವಾಗೋದು ಒಂದೇ ಒಂದು ಸಣ್ಣ ಯೋಚನೆಯಿಂದ. ಆ ಯೋಚನೆ ಕೆಲಸವಾಗಿ, ಅಭ್ಯಾಸವಾಗಿ, ಗುಣವಾಗಿ ಬೆಳೆದು ಕೊನೆಗೆ ನಮ್ಮ ವಿಧಿಯನ್ನೇ ನಿರ್ಧರಿಸುತ್ತೆ. ಇದೆಲ್ಲ ಕೇಳಿದ್ಮೇಲೆ ನಮಗೆ ನಾವೇ ಒಂದು ಪ್ರಶ್ನೆ ಕೇಳ್ಕೋಬೇಕು. ವಿಚಾರವೇ ನಮ್ಮ ವಿಧಿಯ ಶಿಲ್ಪಿಯಾಗಿದ್ರೆ ನಾವೆಲ್ಲ ಇವತ್ತು ಏನನ್ನ ನಿರ್ಮಿಸ್ತಿದ್ದೇವೆ?